ಬೆಂಗಳೂರಿನ ಸುದ್ಗುಂಟೆಪಾಳ್ಯದಲ್ಲಿ ಇತ್ತೀಚೆಗೆ ನಡೆದಂತ ಕೇಸ್ ಏನಿತ್ತು. ಇಬ್ರು ಹುಡುಗಿರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಒಬ್ಬ ಫಾಲೋ ಮಾಡ್ಕೊಂಡು ಬರ್ತಾನೆ, ಆಮೇಲೆ ಆ ಯುವತಿಯನ್ನ ಹಗ್ ಮಾಡ್ತಾನೆ. ತಬ್ಕೊಂಡಿದ್ದಷ್ಟೇ ಅಲ್ಲ, ಆಕೆಯ ಪ್ರೈವೇಟ್ ಪಾರ್ಟ್ಸ್ಗಳನ್ನ ಮುಟ್ಟಿರ್ತಾನೆ, ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈ ವಿಷಯವಾಗಿ ಬೆಂಗಳೂರಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ, ಸುರಕ್ಷತೆ ಇಲ್ವಾ, ಸೇಫ್ ಅಲ್ವಾ, ಈ ಥರದ್ದೆಲ್ಲ ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಫೈನಲಿ ಯುವತಿಗೆ ಕಿರುಕುಳ ಕೊಟ್ಟಿದ್ದ ಆರೋಪಿಯನ್ನ ಕೇರಳದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಆರೋಪಿಗೆ ಪ್ರೇಯಸಿ ಸಾಥನ್ನ ಕೊಟ್ಟಿದ್ಲಂತೆ. ಹೋಮ್ಗಾರ್ಡ್ ಆಗಿದ್ದ ಸಂತೋಷ್ ತಪ್ಪಿಸ್ಕೊಳ್ಳೋದಕ್ಕೆ ಹೋಮ್ಗಾರ್ಡ್ ಸಹಾಯ ಮಾಡಿರ್ತಾರೆ. ಪೊಲೀಸರು ಹುಡುಕ್ತಾ ಇರ್ತಾರೆ, ಬಿ ಕೇರ್ಫುಲ್ ಅಂತ ಆಕೆ ಹೇಳಿರ್ತಾಳೆ. 2 ದಿನದ ಬಳಿಕ ಹೊಸ ಸಿಮ್ ಅನ್ನ ಕೊಡಿಸಿದ್ಲು ಆಕೆನೇ. ಸಂತೋಷ್ ಜೊತೆ ಕೇರಳಕ್ಕೂ ಕೂಡ ಪ್ರೇಯಸಿ ಹೋಗಿದ್ಲು. ಕೇರಳದಿಂದ ಅಮ್ಮನಿಗೆ ಕರೆ ಮಾಡಿದ್ದ ಈ ಸಂತೋಷ್ ಇದೇ ಕಾಲ್ ಹಿಸ್ಟ್ರಿ ಮೇಲೆ ಸಂತೋಷನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇರಳದ ಕೋಜಿಕೋಡ್ನ ಲಾಡ್ಜ್ ಒಂದರ ಎಸಿ ರೂಮ್ನಲ್ಲಿ ಈ ಆರೋಪಿ ಸಂತೋಷ್ ತಂಗಿದ್ದ. ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಜಾತಿ ಜನಗಣತಿ ವರದಿ ಬಗ್ಗೆ ಕಾಂಗ್ರೆಸ್ ಸಮರ್ಥನೆಯನ್ನ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ವರದಿಯನ್ನ ಮರುಪರಿಶೀಲನೆ ಮಾಡುವಂತ ಅಗತ್ಯತೆನೇ ಇಲ್ಲ. ಏಪ್ರಿಲ್ 17ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಇಡ್ತೀವಿ, ಪರಾಮರ್ಶೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ, ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಜೆಪಿಯವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದಾರಲ್ಲ, ಬಿಜೆಪಿಯವರ ವಿರೋಧಕ್ಕೆ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಯಾರು ವಿರೋಧ ಮಾಡಿದ? ಸ್ವಾಮೀಜಿಗಳಾದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ, ಈಗ ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿಯವರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಿ ಅದರಲ್ಲಿ ಯಾವುದಾದ್ರೂ ಆಕ್ಷೇಪಾರ್ಹವಾದಂಥ ಅಂಶಗಳಿದ್ದರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಈಗ ನಾವಿನ್ನೂ ಏನೋ ತೀರ್ಮಾನ ಅದನ್ನು ಅಂಗೀಕಾರ ಮಾಡಬೇಕು ಅಂತ ತೀರ್ಮಾನ ಏನಾಗಿಲ್ಲ. ಈಗ ಅದನ್ನು ಮಂಡನೆ ಆಗಿದೆ ಸಚಿವ ಸಂಪುಟದ ಮುಂದೆ. ಈಗ 17ನೇ ತಾರೀಕು 4 ಗಂಟೆಗೆ ಯಾವುದೇ ವಿಷಯ ಸೂಚಿ ಇಲ್ಲದೆ ಇದೊಂದೇ ವಿಷಯ ಸೂಚಿಯನ್ನು ಚರ್ಚೆಗೆ ತೆಗೆದುಕೋಬೇಕು ಅಂತಕ್ಕಂಥದ್ದಿದೆ. ಆ ಚರ್ಚೆಯಲ್ಲಿ ಏನೆಲ್ಲ ಅಭಿಪ್ರಾಯಗಳು ಬರ್ತವೆ ಆ ಅಭಿಪ್ರಾಯ ಆಧರಿಸಿ ಮುಂದಿನ ಕ್ರಮ ತೆಗೆದುಕೊಳ್ಬೇಕು. ಓದ್ತಾ ಇದ್ದೀನಿ, ಇನ್ನೂ 4-5 ಪೇಜು ಓದಿದ್ದೀನಿ, ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೇ. ಇದು 17ನೇ ತಾರೀಕು ಸಿದ್ದರಾಮಯ್ಯನವರಂತ ಒಬ್ಬ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಇದ್ದುದರಿಂದ ಇವತ್ತಿಡೀ ರಾಜ್ಯದ ಎಲ್ಲ ಜಾತಿ ಜನಾಂಗದವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆದಿದೆ. ಈ ಸಮೀಕ್ಷೆದ ವರದಿ ಹೊರ ಬರಲಿ, ಎಲ್ಲರ ಕೈ ಸೇರಲಿ, ವಿಧಾನಸಭೆಗೆ ವಿಶೇಷವಾದಂಥ ಒಂದು ಅಧಿವೇಶನವನ್ನು ತಕ್ಷಣ ಕರೆದು ಅಲ್ಲಿ ಮಂಡಿಸಿ ಅವ್ರ ಕೈಯಾಗೆಲ್ಲ ಕಾಪಿ ಕೊಡಲಿ, ಸಾರ್ವಜನಿಕರಿಗೆಲ್ಲ ಒಂದೊಂದು ಕಾಪಿ ಕೊಡಿ, ನೋಡಲಿ. ಸಿದ್ದರಾಮಯ್ಯ ಟಚ್ ಮಾಡೋದು ಸುಲಭ ಅಲ್ಲ. ಆ ಮಹಾನಾಯಕ ಹಿಂದೆ 10 ಜನ ಶಾಸಕರೂ ಇಲ್ಲ ಅಂತ ಹೇಳಿ ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಯತ್ನಾಳ್ ಕಿಡಿಕಾರಿದ್ದಾರೆ. ಇಷ್ಟು ದಿನ ಸ್ವಪಕ್ಷೀಯರ ಬಗ್ಗೆನೇ ಮಾತಾಡ್ತಿದ್ರು. ಉಚ್ಚಾಟನೆ ಆದ್ಮೇಲೂ ಕೂಡ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಇದೀಗ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಯತ್ನಾಳ್ ಕೊಡ್ತಾ ಡಿಕೆಶಿ ವಿರುದ್ಧ ಅಂದ್ರೆ ಹೆಸರು ಹೇಳಿಲ್ಲ, ಮಹಾನಾಯಕನ ಹಿಂದೆ 10 ಶಾಸಕರು ಇಲ್ಲ, ಬೆಂಬಲ ಎಲ್ಲಿ ಸಿಗುತ್ತೆ ಸಿಎಂ ಆಗಕ್ಕೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಇಳಿಸ್ತೀವಿ ಅನ್ನೋದು ಆಗೋ ಮಾತೇನಲ್ಲ. ಕಾಂಗ್ರೆಸ್ ಪಕ್ಷದ ಕೊನೆ ಮೊಳೆ ಸಿದ್ದರಾಮಯ್ಯ. ಸಿಎಂ ಪರ ಈ ರೀತಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಬ್ಯಾಟ್ ಬೀಸಿದ್ದಾರೆ. ಚರ್ಚೆ ದಿಲ್ಲಿ ಒಳಗಿದೆ, ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರೆ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ.